ಹೆಸರಿನಲ್ಲಿ ಬಸವೇಶ್ವರರ ಒಂದು ರಥಯಾತ್ರೆ ಬೆಂಗಳೂರಿನಲ್ಲಿ 17/4/2025 ಪ್ರಾರಂಭವಾಗಿ 16 ಜಿಲ್ಲೆಗಳಲ್ಲಿ ಸಂಚರಿಸುವಂಥ ಉದ್ದೇಶವನ್ನಿಟ್ಟುಕೊಂಡು ಇವತ್ತಿನ ದಿನ ಬಸವನ ಬಾಗೇವಾಡಿಗೆ ತಾಯ್ನಾಡಿಗೆ ಆಗಮಿಸಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರಾದಿಯಾಗಿ ಎಲ್ಲ ಬಸವ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಇಡೀ ಜಗತ್ತಿನಲ್ಲಿಯೇ ಬೃಹತ್ತಮ ಸಂಸತ್ತು ಯಾವುದು ಅಂತಂದ್ರೆ ಅದು ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪ. ಆ ಅನುಭವ ಮಂಟಪದ ಒಂದು ಸಾಂಸ್ಕೃತಿಕ ನಾಯಕ ಬಸವೇಶ್ವರರನ್ನ ಸ್ಮರಿಸಿಕೊಂಡು ಈ ವರ್ಷ ಅತ್ಯಂತ ವಿಶೇಷವಾದಂಥ ಬಸವ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ಕರ್ನಾಟಕ ಸರ್ಕಾರ ನೂತನವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದೇನಪ್ಪ ಅಂತಂದರೆ, ಬೆಂಗಳೂರಿನಿಂದ 27ನೇ ತಾರೀಕಿನಿಂದ ಆ ಒಂದು ರಥಯಾತ್ರೆ ಪ್ರಾರಂಭಿಸಿ, ಅಂದ್ರೆ ಬಸವ ಮಂಟಪ, ಅನುಭವ ಮಂಟಪ, ಬಸವಾದಿ ಶರಣರ ಒಂದು ವೈಭವ ಅಂತೇಳಿ ಒಂದು ತಲೆಬರಹದೊಂದಿಗೆ ಈ ರಥವನ್ನು ಏನು ಮಾಡ್ತಾರೆ, ಗುಲ್ಬರ್ಗದಿಂದ 24ನೇ ತಾರೀಕು ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ: ಬಸವೇಶ್ವರರ ಬದುಕು ಬರಹ, ಅವರ ಚಿಂತನೆಗಳು, ಅವರ ಸಂದೇಶಗಳು ಮತ್ತಷ್ಟು ನಾಡಿನಾದ್ಯಂತ ಪಸರಿಸಬೇಕು, ಎಲ್ಲರಿಗೆ ತಿಳಿಯಪಡಿಸಬೇಕೆಂಬ ಒಂದು ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಬಸವಾಭಿಮಾನಿಗಳಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಲ್ಲದೆ ಈ ರಥಯಾತ್ರೆ ಗುಲ್ಬರ್ಗದಿಂದ ಪ್ರಾರಂಭವಾಗಿ ಸಿಂದಗಿ, ಬಸವನ ಬಾಗೇವಾಡಿ, ಬಿಜಾಪುರ, ನಂತರ ಅಥಣಿ, ಬೆಳಗಾವಿ ಜಿಲ್ಲೆಯಲ್ಲಿ ಸಂಚರಿಸಿ ಕೊನೆಗೆ ಕೂಡಲ ಸಂಗಮಕ್ಕೆ ಸೇರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು 29 ಮತ್ತು 30ನೇ ತಾರೀಕು ಕೂಡಲ ಸಂಗಮದಲ್ಲಿ ಜಿಲ್ಲಾಡಳಿತ, ಜಡ್ಪಿ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ 29 ಮತ್ತು 30ನೇ ತಾರೀಕಿನಂದು ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ಕೂಡಲ ಸಂಗಮದಲ್ಲಿ ಮಾಡೋರಿದ್ದಾರೆ. ಆ ಒಂದು ನಿಮಿತ್ತವಾಗಿ ಜನರಲ್ಲಿ ಬಸವೇಶ್ವರರ ಒಂದು ವಚನಗಳ ಬಗ್ಗೆ, ಅವರ ವಿಚಾರ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕು, ಅರಿವು ಮೂಡಿಸಬೇಕು ಎಂಬ ಹಿತದೃಷ್ಟಿಯಿಂದ ಈ ರಥಯಾತ್ರೆ ಕೈಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಮತ್ತು ಎಲ್ಲರಿಗೆ ಏನಪ್ಪ ಅಂದ್ರೆ ಧನ್ಯವಾದ ಅರ್ಪಿಸುತ್ತೇನೆ. ಕಾರ್ಯಕ್ರಮದ